ಎಷ್ಟೋ ಹೆಣ್ಮಕ್ಳಲ್ಲಿ ಒಳ್ಳೆ ಹೆಂಡತಿ ಅಂತ ಹೇಳಿದ್ರೆ ಬರೀ ಸಹನೆಯಿಂದ ಇರೋದು ಮಾತ್ರ ಒಳ್ಳೆ ಹೆಂಡತಿಯ ಲಕ್ಷಣ ಅನ್ಕೊಂಡಿದ್ದಾರೆ. ಗಂಡ್ಮಕ್ಳು ಅನ್ಕೊಂಡಿದ್ದಾರೆ ಸಹನೆಯಿಂದ ಇದ್ರೆ ಅದು ಒಳ್ಳೆ ಹೆಂಡತಿ ಅಂತೇಳಿ. ಅಲ್ಲ, ಆಕ್ಚುಲಿ ಒಳ್ಳೆ ಹೆಂಡತಿ ಅಂದ್ರೆ ಹೇಗಿರ್ಬೇಕು ಅನ್ನೋದಕ್ಕೆ ಇಲ್ಲಿ ನಿಮ್ಗೆ 5 ಟಿಪ್ಸ್ ನಾನು ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋದಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ರಿಲೇಶನ್ಶಿಪ್ ಮೇಲೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಫೀಸ್ ಇರುತ್ತೆ. ವಿಡಿಯೋ ಕೊನೆ ತನಕ ನೋಡಿದ್ರೆ ಯಾರಿಗೆಲ್ಲ ಡೌಟ್ಸ್ ಇದೆ ಕ್ಲಾರಿಟಿ ಸಿಗುತ್ತೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಯಾವಾಗ ಮಾತಾಡಬೇಕು, ಯಾವಾಗ ಮೌನವಾಗಿರ್ಬೇಕು ಅನ್ನೋದನ್ನ ಅರಿತಿರ್ಬೇಕಾಗತ್ತೆ. ಈಗ ಒಳ್ಳೆ ಹೆಂಡತಿ ಅಂದ ತಕ್ಷಣ ಬರೀ ಸಹನೆಯಿಂದ ಇದ್ಬಿಟ್ರೆ ಆಗಲ್ಲ. ಒಂದ್ ಫ್ಯಾಮಿಲಿ ಅಂದ್ಮೇಲೆ ಜನಗಳು ಇರ್ತಾರೆ, ಆಚೆ ಈಚೆ ನಡೀತಾ ಇರತ್ತೆ, ಏರಿಳಿತ ಆಗ್ತಿರುತ್ತೆ, ಪ್ರಾಬ್ಲಮ್ಸ್ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ, ಮನಸ್ಥಿತಿ ಬೇರೆ ಬೇರೆ ಇರೋದ್ರಿಂದ ಯಾವಾಗ ಮಾತಾಡ್ಬೇಕು, ಯಾವಾಗ ಮೌನವಾಗಿರ್ಬೇಕು ಇದನ್ನ ಸ್ಪಷ್ಟವಾಗಿ ತಿಳ್ಕೊಬೇಕಾಗುತ್ತೆ. ಇದನ್ನ ಹ್ಯಾಂಡ್ಲಿಂಗ್ ಅಂತ ಹೇಳ್ತೀವಿ. ಎಮೋಷನ್ ಹ್ಯಾಂಡಲ್ ಮಾಡೋದು, ಬ್ಯಾಲೆನ್ಸ್ ಮಾಡೋ ಸಂಬಂಧಗಳಂತ ಹೇಳ್ತೀವಿ. ಇದು ಗೊತ್ತು ಮಾಡ್ಕೋಬೇಕಾಗತ್ತೆ. ಗೊತ್ತು ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಅವ್ರು ಸಹನೆಯಾಗಿ ಇದ್ಕೊಂಡು ಕೂಡ ಈ ಪಾಯಿಂಟ್ಸ್ ಗೊತ್ತಿಲ್ಲ, ಈ ವಿಚಾರ ಗೊತ್ತಿಲ್ಲ ಅಂದ್ರೆ ಒಳ್ಳೆ ಹೆಂಡತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ತನ್ನನ್ನು ತಾನೇ ಕಳ್ಕೊಳ್ಳೋಷ್ಟು ಹೆಂಡತಿ ಇಲ್ಲ. ಅಂದ್ರೆ ಆತ್ಮಗೌರವವನ್ನು ಬಿಟ್ಕೊಟ್ಟು ಬದುಕ್ತಿರ್ತಾಳಲ್ಲ, ಅವಳು ಹೆಂಡತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಆತ್ಮಗೌರವ ಇರ್ಬೇಕಾಗತ್ತೆ. ಆತ್ಮಗೌರವ ಬಿಟ್ಟು ಬದುಕುವಂಥದ್ದು ಇದು ಸತ್ತ ಹಾಗೆ ನನ್ನ ಪ್ರಕಾರ. ತನ್ನ ತಾನೇ ಎಲ್ಲಾ ಕಳ್ಕೊಂಡ್ಬಿಟ್ಟು ಆ ಸಂಬಂಧಕ್ಕೋಸ್ಕರ ಇರೋ ಸಂಬಂಧದಲ್ಲಿ ಬದುಕುವಂಥದ್ದಾಗ್ಲಿ, ಸೊ ಆ ತರದ್ ಇರ್ಬಾರ್ದು. ಫಸ್ಟ್ ನಮ್ಮ ಆತ್ಮಗೌರವ ಅನ್ನೋದೊಂದು ಏನಿದೆಯಲ್ಲ ಅದನ್ನ ನೋಡಿ ಬದುಕಬೇಕಾಗತ್ತೆ. ಓಕೆ, ದಿಸ್ ಇಸ್ ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ತಪ್ಪು ಇದ್ದಾಗ ಇದು ತಪ್ಪು ಅಂತ ಹೇಳುವಂತ ಒಂದು ಮನಸ್ಥಿತಿ ಇರಬೇಕು. ಆಕ್ಚುಲಿ ಎಲ್ಲೋ ಒಂದ್ ಕಡೆ ತಪ್ಪು ನಡೀತಾ ಇದೆ, ಗಂಡನೇ ಮಾಡ್ತಿರ್ಲಿ, ಯಾರೇ ಮಾಡ್ತಿರ್ಲಿ ಅಥವಾ ಮಾಡದೇ ಇರ್ಲಿ, ತಪ್ಪಿದ್ದಾಗ ತಪ್ಪು ಅಂತ ಹೇಳ್ಬೇಕು, ಸರಿ ಇದ್ದಾಗ ಸರಿ ಹೇಳುವಂತ ಮೆಂಟಾಲಿಟಿ ಇರ್ಬೇಕಾಗತ್ತೆ. ಹೆದರೋ ಅವಶ್ಯಕತೆ ಇಲ್ಲ. ಆಕ್ಚುಲಿ ಅದನ್ನ ಕೂಲಾಗಿ ಕೂತ್ಕೊಂಡು ತಪ್ಪಿದ್ದಾಗ ಇದು ತಪ್ಪು ಮಾಡಿದೀರಾ, ಇದು ತಪ್ಪು, ಸೊ ಇದು ಲೈಕ್ ಈ ತರದೊಂದು ಮನಸ್ಥಿತಿ ಇರ್ಬೇಕಾಗತ್ತೆ. ಲೈಕ್ ತಪ್ಪು ಮಾಡಿದಾಗ ಸರಿ ಮಾಡಿದಾಗ ಹೇಳುವಂತ ವಿಚಾರ, ಧೈರ್ಯ ಎರಡೂ ಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ, ತ್ಯಾಗ ಇರಬೇಕು, ಬಲವಂತ ಇರಬಾರ್ದು. ಇದಕ್ಕೆ ನೋಡಿದ್ರೆ ಎಲ್ಲವನ್ನು ತಾನೇ ಹೊತ್ಕೊಳ್ಳೋದು ಪ್ರೀತಿ ಅಲ್ಲ. ಆಕ್ಚುಲಿ ಎಕ್ಸಾಂಪಲ್, ಪ್ರೀತಿ ಇದೆ ಅಂದ್ ಮಾತ್ರಕ್ಕೆ ಅವ್ರು ನಿಮ್ ಜೊತೆಗೆ ಸ್ಪಂದನೆ ಮಾಡ್ತಿಲ್ಲ, ಎಲ್ಲಾದು ನಿಮ್ ಮೈ ಮೇಲೆ ಇದೆ, ನೀವು ಜವಾಬ್ದಾರಿಗಳೇ ತಗೊಳ್ತಿಲ್ಲ ಅಂತ ಬಂದಾಗ 101% ದಟ್ ಇಸ್ ನಾಟ್ ಲವ್. ಎರಡೂ ಸೈಡ್ ಇಂದ ಎಫರ್ಟ್ ನಡಿಬೇಕು. ಒಬ್ಬರೇ ನೀವು ಎಲ್ಲಾ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಾದ್ರೆ ಏನಕ್ಕೆ ಅವರೊಟ್ಟಿಗೆ ಸಂಬಂಧ ಬೆಳೆಸ್ಕೊಂಡು ಪ್ರೀತಿ ಇಟ್ಕೊಂಡು ಅಥವಾ ಸಂಸಾರ ಅಂತ ಹೇಳಿಕ್ ಸಾಧ್ಯ ಐತಿ? ಇಲ್ಲ, ಸಾಧ್ಯನೇ ಇಲ್ಲ. ಎರಡೂ ಸೈಡ್ ಇಂದ ನಡಿಬೇಕು. ಅವಾಗ ನಾವ್ ಹೇಳೋಕ್ ಸಾಧ್ಯ ಪ್ರೀತಿ ಅಂತ. ಒಬ್ಬರೇ ಹೊತ್ಕೊಳ್ಳಂದ್ರೆ ಒಬ್ಬಂಟಿ ಆಗಿರ್ಬೋದಲ್ಲ ಲೈಫ್ ಅಲ್ಲಿ. ಓಕೆ, ಇದು ಒಂದು ಪಾಯಿಂಟ್ ಆಡ್ ಆನ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಅಂದ್ರೆ, ಸಂಬಂಧ ಉಳಿಸೋದು ಒಬ್ಬಳ ಜವಾಬ್ದಾರಿ ಅಲ್ಲ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಈ ಎಕ್ಸಾಂಪಲ್, ಕೆಲವು ಮನೆಯಲ್ಲಿ ಹಸ್ಬೆಂಡ್ ರೆಸ್ಪಾನ್ಸ್ ಮಾಡದೇ ಇಲ್ಲ, ಬಟ್ ಇದು ತಿಳ್ಕೊಂಡು ಹೋಗ್ಬೇಕು. ಇದಕ್ಕೆ ಏನ್ ಮಾಡ್ಬೇಕು ಅದು ನೆಕ್ಸ್ಟ್ ಅಲ್ಲಿ ನೋಡೋಣ. ಬಟ್ ನಾನು ಹೇಳೋದು, ಸಂಬಂಧ ಉಳಿಸೋದು ಎರಡೂ ಸೈಡೆಡ್ ಆಗಿರ್ಬೇಕು ಎಫರ್ಟ್. ಒಂದ್ ಸೈಡ್ ಇಂದ ಎಫರ್ಟ್ ಹಾಕೊಂಡು ಅವ್ರ ನಂಗೆ ಸಂಬಂಧನೇ ಇಲ್ಲ ಇದ್ಬಿಟ್ರೆ ಅದು ಅಲ್ಲ. ಆಕ್ಚುಲಿ ಇದಿಷ್ಟು ಏನ್ ವಿಚಾರಗಳಿದೆಯಲ್ಲ, ಒಳ್ಳೆ ಹೆಂಡತಿ ಅಂತ ಹೇಳಿದ್ರೆ ನೀವು ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ ಪಾಯಿಂಟ್ಸ್ ಅನ್ನ ಶೇರ್ ಮಾಡಿದೀನಿ. ಐ ಥಿಂಕ್ ರೈಟ್ ವೇನಲ್ಲಿ ಅರ್ಥ ಮಾಡ್ಕೊಂಡ್ರೆ ವಿಡಿಯೋ ಅರ್ಥ ಆಗುತ್ತೆ. ನೀವು ಸ್ವಲ್ಪ ಡೀಪ್ ಹೋಗ್ದಿರಾ, ರೈಟ್ ವೇನಲ್ಲಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅರ್ಥ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸ್ನೇಹಿತರೆ, ವಿಡಿಯೋ ಏನು ಅನಿಸ್ತು ಅದರ ಕಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಮ ಕಮೆಂಟ್ಗೋಸ್ಕರ ವೇಟ್ ಮಾಡ್ತಿರ್ತೀನಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.